ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಚಾರಿ, ಅಪ್ಪ ಇನ್ ಪರ್ಟಿಕ್ಯುಲರ್ ನನ್ನ ಹತ್ರ ಯಾವ ವಿಚಾರದ ಬಗ್ಗೆ ಮಾತಾಡಲಿಲ್ಲ. ಬಟ್ ಒಂದಂತೂ ನಿಜ, ಅವ್ರ ಮುಖದಲ್ಲಿ ಸ್ವಲ್ಪ ಗಾಬರಿ ಇತ್ತು. ಇನ್ಫ್ಯಾಕ್ಟ್ ನಾನು ಅವ್ರನ್ನ ಮನೆಗೆ ಡ್ರಾಪ್ ಮಾಡಕ್ಕೆ ಹೋದಾಗ ಏನಾದರೂ ಪ್ರಾಬ್ಲಮ್ ಇದೆಯಾ, ಎಲ್ಲ ಓಕೆನಾ ಅಂತ ಕೂಡ ಕೇಳಿದೆ. ಇನ್ನೂ ಇಲ್ಲ ಅನ್ನೋ ರೀತಿಯಲ್ಲೇ ಮಾತಾಡ. ಏನಾದರೂ ಇದ್ರೆ ಅವರೇ ಹೇಳ್ತಾರೆ ಬಿಡು ಬಜಾರ್. ಅವಾಗೇ ಕೇಳಿದ್ರೆ ಅವ್ರಿಗೆ ಸಂಕೋಚ ಆಗ್ಬೋದು, ಅಥವಾ ಅವ್ರನ್ನ ಡೌಟ್ ಪಡ್ತಿದ್ದೀವಿ ಅನ್ನೋ ಥರನೂ ಆಗ್ಬೋದು. ಸರಿ ವೇದಾಂತ್, ಅವ್ರಾಗ ಹೇಳೋವರೆಗೂ ನಾನೇನು ಹೇಳಲ್ಲ. ನೋಡ ಯಾವಾಗ ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಗೊತ್ತಾಗ. ಚಪ್ರ ಹಾಕೋಕೆ ಹೂವು, ಗರಿ, ಬಾಳೆ ಕಂಬ ಎಲ್ಲ ಬಂದಿದೆ. ಹುಡುಗರು ಯಾಕಿನ್ನೂ ಬಂದಿಲ್ಲ? ನಮ್ಮ ಯಜಮಾನ್ರು ಎಲ್ಲಿ ಹೋದ್ರು? ಇನ್ನೆಲ್ಲಿ ನಾರ್ಮಲ್ ತಿರುಮಲ ಬಾರನ್ ರೆಸ್ಟೋರೆಂಟ್, ಅದ್ರ ಪಕ್ಕ ಬಾಳೆಕಾಯಿ ಮಂಡಿ ಇದೆ, ಅಲ್ಲಿಗೆ ಹೋಗಿದ್ದಾರೆ ಅಂತಂದೆ. ಏನ್ ವೇದಾಂತ್ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಅಮ್ಮ, ನಾವು ಚಪ್ರ ಕಟ್ಟೋದಿಗೆ ಬಂದಿದ್ವಿ ಅಲ್ವೇನಕ್ಕಂತ? ಹೌದಾ? ಚಪ್ರ ಏನೋ ಇಡೀ ಮನೆನೇ ಕಟ್ಬಿಡ್ತೀವಿ. ಕಾಂತ, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ನೀನ್ 2 ಅವರ್ಸ್ ಚಪ್ರ ರೆಡಿ ಆಗ್ಬೇಕು. ನೀಟಾಗಿ ಹೋಗಿ ಮೆಜರ್ಮೆಂಟ್ ಮಾಡ್ಬನ್ನಿ. ಬಾಸ್, ಅದೇನ್ ಬ್ರಹ್ಮ ವಿದ್ಯೆನ? ನನಗಿರೋ ಎಕ್ಸ್ಪೀರಿಯನ್ಸ್ಗೆ ನಾನು ಕಣ್ಣಲ್ಲೇ ಅಳತೆ ಹಾಕ್ಬಿಡ್ತೀನಿ. ತಟ್ಟಿ ಬಾಸ್. ಸರಿ ಹೋಗಿ ಕ್ಲೀನ್ ಮಾಡೋ ಸ್ಟಾರ್ಟ್ ಮಾಡಿ. ಓಹೋ, ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ನಮ್ಮನೆ ಮುಂದೆ ಚಪ್ರ ಹಾಕೋ ಆಗಿಲ್ಲ. ಹಾಗೇನಾದ್ರೂ ಹಾಕ್ತೀವಿ ಅಂದ್ರೆ ತೀವ್ರ ಹೋರಾಟ ಮಾಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ನಮ್ಮನೆ ಮುಂದೆ ಚಪ್ರ ಹಾಕೋ ಅಧಿಕಾರ ನಮಗ್ ಮಾತ್ರ ಇರೋದು. ನೀವು ಗಂಡಿನ ಕಡೆಯವರು, ಇವೆಲ್ಲ ನೀವ್ಯಾಕೆ ಮಾತಾಡ್ತಿದ್ದೀರಾ? ನಿನಗೂ ಇದಕ್ಕೂ ಏನ್ ಸಂಬಂಧ? ತಗಳಪ್ಪ, ನಾನು ಈ ಮನೆ ಮಗಳು, ನನಗೂ ಈ ಮನೆಗೂ ಅವಿನಾಭಾವ ಸಂಬಂಧ ಇದೆ. 10 ಜನ್ಮ ಹುಟ್ಟು ಬಂದ್ರು ಈ ಮನೆಗೆ ತೀರ್ಸೋಕಾಗದ ಋಣ ನನ್ನ ಮೇಲಿದೆ. ಇವಾಗ ನಾನು ಗಂಡಿನ ಕಡೆ ಒಳಗೆ ಬಂದಿಲ್ಲ, ಅದಿತಿ ಅಕ್ಕ ಆಗಿ ಬಂದಿದ್ದೀನಿ. ಸೊ ಇವಾಗ ನೀವು ಗಂಡಿನ ಕಡೆ, ನಿಮಗೆ ಚಪ್ರ ಹಾಕೋದಕ್ಕೆ ನಾನ್ ಬಿಡಲ್ಲ. ಎತ್ತಂಗಿನ ಅಮೂಲ್ಯ ಮೇಡಮ್, ನೀವ್ ಯಾಕೆ ಪಕ್ಷಾಂತರ ಮಾಡ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಬಜಾರಿ, ದಿಸ್ ಇಸ್ ಟೂ ಮಚ್. ಎತ್ತೆ ಯಾಕೆ ಕಂಡಿದ್ದೀನಿ? 2 ಮಚ್ ಇಲ್ಲ, 3 ಮಚ್ ಇಲ್ಲ. ನಮ್ಮನೆ ಮುಂದೆ ಚಪ್ರ ಹಾಕೋದಕ್ಕೆ ನೀನ್ ಯಾರು ಅಂತ? ನಾನು ಈ ಮನೆ ಅಳಿಯ. ನೀನ್ ಈ ಮನೆ ಅಳಿಯ ಆದ್ರೆ ನಾನು ಈ ಮನೆ ಮಗಳು. ಮಗಳಾಗ್ಬಿಟ್ರೆ ಈಗೇನು ಕೊಂಬಿದ್ಯಾ? ಯೋ, ಕೊಂಬ್ ಬರುತ್ತೋ ಬಿಡುತ್ತೋ ನಂಗೆ ಅವೆಲ್ಲ ಗೊತ್ತಿಲ್ಲ ಕಣಯ್ಯ. ಹೆಣ್ಣಿನ ಕಡೆಯವರು ನಾವು ಅಂದಮೇಲೆ ಚಪ್ರ ಹಾಕೋ ಅಧಿಕಾರನು ನಮಗೆ ಇರೋದು. ಯಾರ್ಯಾರೋ ಬಂದು ಚಪ್ರ ಹಾಕ್ತೀನಿ ಅಂತಂದ್ರೆ ನಾನ್ ಬಿಟ್ಬಿಡ್ತೀನಾ? ಹೇಗ್ ಮಾಡ್ಕೋತು ಕೂಡ. ಯಾರು ಚಾಲೆಂಜ್ ಮಾಡ್ತಿದ್ಯಾ ನೀನು? ಮರ್ಯಾದಾಗಿದ್ರೆ ಸರಿ, ನಾನು ಕೋಪ ಬಂದ್ರೆ ಅಷ್ಟೇ ನೋಡು. ಅಗ್ರಜ, ರೌಡಿನಾದ್ನಿ, ನಿಮ್ ಜಗಳ ನಿಲ್ಸಿ. ಚಪ್ರ ಯಾರಾದ್ರೂ ಕಟ್ಲಿ, ಆದಷ್ಟು ಬೇಗ ನಾವು ಚಪ್ರನ ಕಟ್ಟಿ ನಿಲ್ಸೋಣ. ದಯವಿಟ್ಟು ನಿಮ್ ಜಗಳ ನಿಲ್ಸ್ಬಿಡಿ. ಅಲ್ಲ, ಆಫ್ಟರ್ ಆಲ್ ಒಂದು ಚಪ್ರ ಹಾಕೋದಕ್ಕೆ ಸಂಸಾರನೇ ಬೀದಿಗೆ ಬರೋ ರೇಂಜಿಗೆ ಜಗಳ ಆಡ್ತಿದ್ರಲ್ಲ, ಇದು ನ್ಯಾಯನ, ನೀತಿನ? ಈ ಪಟ್ಟಣಕ್ಕೆ ಏನಾಗಿದೆ? ಏ ಕಾಂತ, ಬಿಡ್ರಿ, ಇವತ್ತು ಯಾರು ಅಂತ ತೋರಿಸ್ಬಿಡ್ತೀನಿ ನಿಮಗೆ. ಗಂಡ್ಮಕ್ಳಾಗಿ ಹೆಣ್ಮಕ್ಳ ಮೇಲೆ ಶೌರ್ಯ ತೋರಿಸೋದು ತಪ್ಪು. ಜೈ ಹೆಣ್ಮಕ್ಳು, ಜೈ ಅಮೂಲ್ಯ ಮೇಡಮ್. ಎಲ್ಲ ಒಂದೇ ಟೀಮ್ ಅನ್ಸುತ್ತೆ, ಅದಕ್ಕೆ ಮಂಗ್ನಂಗೆ ಆಡ್ತಿದ್ದೀರ. ಇನ್ನೊಂದ್ಸಲ ನನ್ನ ಬುದ್ಧಿ ಹೇಳಕ್ ಬಂದ್ರೆ ರಾಜಸ್ಥಾನದ ಲಾರಿ ಎತ್ಬಿಡ್ತೀನಿ. ಆಗಲ್ಲ, ನಮ್ ಹೋರಾಟ ನಿಲ್ಲಲ್ಲ. ಚಪ್ರ ಹಾಕ್ಬೇಕಾಗಿರೋದು ನಾವೇ. ಇಲ್ಲಿ ಚಪ್ರ ಹಾಕೋ ಜವಾಬ್ದಾರಿ ನಂದು.
ಚಪ್ರ ನಾನೇ ಹಾಕೋದು. ಅದೇನ್ ಮಾಡ್ಕೋತೀಯ ಮಾಡ್ಕೊ. ಏಯ್ ಬೇಡ ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ಏನ್ ಮಾಡ್ಕೊಳ್ತೀಯ? ನಾನು ನೋಡೇ ಬರ್ತೀನಿ. ಬಾ ನೋಡ್ಕೊಳ್ಳೋಣ. ಮಾಡ್ತೀನಾ? ಬಾ ಬಾ. ಅಮ್ಮೋ ವೇದಾಂತ್, ದಯವಿಟ್ಟು ನೀವಿಬ್ರು ಸುಮ್ಮನೆ ಇರಪ್ಪ. ಯಾಕೆ ಈ ತರ ಹಾವು ಮುಂಗ್ಸಿ ಈ ತರ ಕಿತ್ತಾಡ್ತಾ ಇದ್ದೀರಾ? ಸಮಾಧಾನವಾಗಿ ಎಲ್ಲರೂ ಸೇರ್ಕೊಂಡು ಚಪ್ರ ಹಾಕೋಣ, ಸರಿನಾ? ಸರಿವಾ, ನಿಮ್ಮ ಮಾತು ಗೌರವ ಕೊಟ್ಟು ಸುಮ್ಮನೆ ಆಗ್ತೀನಿ. ಇಲ್ಲ ಅಂತೀರಿ ಬಜಾರಿನ ಇವತ್ತು. ಏನ್ ಮಾಡ್ತೀಯಾ? ಹೌದಾ? ನೋಡ್ತಾ ಏನ್ ಮಾಡ್ತೀನಿ ಅಂತ. ಬೇಡ ನೋಡು. ಹಲೋ, ಏನ್ ಅನ್ಕೋಬಿಟ್ಟಿದ್ಯಾ? ನೀನೇನೆ ಈ ತರ ಜಗಳ ಆಡ್ತಿದ್ಯಾ? ಸ್ವಲ್ಪ ಸುಮ್ಮನೆ ಇರೋ. ಬಾ, ದಯವಿಟ್ಟು ನೀವಿಬ್ರು ಸಮಾಧಾನ ಮಾಡ್ಕೊಂಡು ಚಪ್ರ ಹಾಕಿ. ಹಾ, ಬಜಾರಿ ಹೋಗಮ್ಮ. ಮಾತು ಗೌರವ ಕೊಟ್ಟು ಸುಮ್ಮನೆ ಆಗ್ತೀನಿ. ಇಲ್ಲ ಅಂದಿರಿ ಬಜಾರಿಗೆ ಇವತ್ತು. ಬೇಗ ಕೆಲಸ ಮುಗಿಸ್ ಬನ್ನಿ. ಆಯ್ತು ಹೋಗಮ್ಮ. ಬಸ್ ಜಾಗ ಬಿಡಿ. ರೇ ಕಾಂತ, ಅಲ್ಲಿ ನೋಡಿ ಕಲ್ತ್ಕೊಳ್ರಿ. ಮಣ್ಣು ಯಾರಿಗೆ ತೆಗಿತಾರೆ? ಬಬ್ಬು ತಂದಿಟ್ಬಿಟ್ರೆ ಹೌದಲ್ವಾ? ಮಣ್ಣು ತೆಗಿರಿ. ಸರಿ, ಆಯ್ತು ಬಾಸ್. ಕೊನೆಗೆ ಬಲಿಕ ಬಕ್ರ ನಾನೇ ಆಗೋದು. ಬಾಸ್ ಬಾಸ್. ಏಯ್ ಕಾಂತ, ತಲೆಯಲ್ಲಿ ಬುದ್ಧಿ ಇದೆಯಾ? ಮಣ್ಣಿದ್ಯಾ ನಿಮ್ಗೆ? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಾರಿಗೆ ಜವಾಬ್ದಾರಿ? ಹಿಡ್ಕೊಳ್ಳೋದಿಕ್ಕಾಗಲ್ಲ ನಿಮ್ ಕೈಲಿ. ಅದು ನೀವು ಮಣ್ಣು ತೆಗಿ ಅಂತಂದ್ರ. ಹಾ, ತೆಗೆದು ನೀರು ಕಲ್ಸ್ಕೊಂಡು ತಿನ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.